ಎಲ್ಲ ಸನ್ಮಿತ್ರರಿಗೆ ನಮಸ್ಕಾರ. ಇದು ನಿಮ್ಮ ಡಾಕ್ಟರ್ ಮಹಾಂತೇಶ್, ಮುಖ್ಯ ಪಶು ವೈದ್ಯಾಧಿಕಾರಿ. ಈ ಜೀವನದಲ್ಲಿ ಪ್ರತಿ ಕ್ಷಣ ಪ್ರತಿ ದಿನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಜನರವರೆಗೂ ಎಲ್ಲರ ಬಾಯಲ್ಲಿ ಒಂದೇ ಮಾತು, ಏನು ಬ್ಯುಸಿ ಅಪ್ಪ ಇವತ್ತಿನ ದಿನ, ಏನು ಟೆನ್ಷನ್ ಅಪ್ಪ ಇವತ್ತಿನ ಕೆಲಸ ಅಂತ ಮಾತುಗಳು. ಆದರೆ ಈ ಮಾತುಗಳು ನಮ್ಮ ಜೀವನದಲ್ಲೂ ಸುಳ್ಳಾಗಿರಲಿಲ್ಲ. ಸೊ ಒಂದಿನ ರಜಾ ಹಾಕಿ ಸ್ಟೋನ್ ವ್ಯಾಲಿ ರೆಸಾರ್ಟ್ ಸಕಲೇಶ್ಪುರಕ್ಕೆ ಬಂದೇ ಬಿಟ್ವಿ. ಎಂಟ್ರಿ ಆದ ತಕ್ಷಣ ವಿಶಾಲವಾದ ವೆಹಿಕಲ್ ಪಾರ್ಕಿಂಗ್ ಜಾಗ ಇತ್ತು. ವೆಹಿಕಲ್ ಪಾರ್ಕ್ ಮಾಡಿ ಅಲ್ಲಿಂದ ರಿಜಿಸ್ಟ್ರೇಷನ್ ಕೌಂಟರ್ ಕಡೆ ಹೋದ್ವಿ. ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ ಕೊಟ್ಟರು. ಕುಡಿದ ತಕ್ಷಣನೇ ಸೀದಾ ನಮ್ಮ ರೂಮ್ ಕಡೆ ನಾವು ಹೊರಟ್ವಿ. ಅರೆ, ಸ್ವಿಮ್ಮಿಂಗ್ ಪೂಲ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸ್ವಿಮ್ಮಿಂಗ್ ಪೂಲ್ ಪಕ್ಕ ವಿಶಾಲವಾದ ಡೈನಿಂಗ್ ಹಾಲ್ ಇತ್ತು. ಅದರ ಬಲಭಾಗದಲ್ಲಿ ರೆಸಿಡೆನ್ಷಿಯಲ್ ಸೂಟ್ಸ್ ಇದ್ವು. ಸೊ ಪರವಾಗಿಲ್ಲ, ಒನ್ ನೈಟ್ ಸ್ಟೇ ಮಾಡಿಕೊಂಡು ಸಂತೋಷವಾಗಿದ್ದು ಹೋಗೋಕ್ಕೆ ರೂಮ್ಗಳು ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದ್ವು. ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಡೈನಿಂಗ್ ಹಾಲ್ ಕಡೆ ಬಂದ್ವಿ. ಡೈನಿಂಗ್ ಹಾಲಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಫುಡ್ ವೆರೈಟೀಸ್ ಇದ್ವು ಲಂಚ್ಗಾಗಿ. ಊಟದ ನಂತರ ಒಂದು ಗ್ರೂಪ್ ಫೋಟೋ ತಗೊಂಡು ಅಮ್ಯೂಸ್ಮೆಂಟ್ ಏರಿಯಾ ಕಡೆ ಹೊರಟ್ವಿ. ಜೋಕಾಲಿ ಆಡುವಾಗ್ಲಂತೂ ಒಳ್ಳೆ ಮಜಾ ಸಿಕ್ತು. ಮಲ್ಟಿಪಲ್ ಆಕ್ಟಿವಿಟೀಸ್ ಟವರ್ ಅಲ್ಲಿ ಎಂಜಾಯ್ ಮಾಡಿ ಪಕ್ಕದಲ್ಲೇ ಇದ್ದ ಮ್ಯಾನ್ ಮೇಡ್ ಪಾಂಡ್ ಕಡೆ ಹೊರಟ್ವಿ. ಅಕ್ರಾಸ್ ದ ಪಾಂಡ್ ದೇರ್ ಇಸ್ ಎ ಹ್ಯಾಂಗಿಂಗ್ ರೋಪ್. ಇಟ್ ವಾಸ್ enthusiastic. Boating gave us an immense pleasure. ಅಯ್ಯೋ, ಬ್ಯಾಲೆನ್ಸೇ ಸಿಗ್ತಾ ಇಲ್ಲ. ತುಂಬಾ ಸೂಪರ್ ಆಗಿದೆ. ಬೆಳಗ್ಗೆ ಶಾರ್ಟ್ ಡಿಸ್ಟೆನ್ಸ್ ಟ್ರೆಕ್ಕಿಂಗ್ ಕೂಡ ಇತ್ತು. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಒಂದು ಒಳ್ಳೆ ಗ್ರೂಪ್ ಫೋಟೋ ತಗೊಂಡು ಚೆಕ್ಔಟ್ ಮಾಡಿದ್ವಿ. ಆನ್ ದ ವೇ ಬ್ಯಾಕ್ we visited a small waterfall and we licked a tasty ice cream. ಅಲ್ಲೇ ಹತ್ತಿರದಲ್ಲೇ ಇದ್ದ ಸ್ಟಾರ್ ಫೋರ್ಟ್ಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಹಿಂದಿರುಗಿದವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.